ಕೋರ್ಟ್ಗೆ ಆಗಮಿಸಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ತೀರ್ಪಿಗೂ ಮುಂಚೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಲೇ ಏನು ಮಾತಾಡೋದಕ್ಕೆ ಹೋಗಲ್ಲ, ತೀರ್ಪು ಬರಲಿ, ಬೇರೆ ಯಾವ ವಿಚಾರವನ್ನ ಕೂಡ ನಾನು ಮಾತನಾಡಲ್ಲ ಅಂತ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಇತ್ತೀಚೆಗಷ್ಟೇ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಈ ಪ್ರಕರಣದಲ್ಲಿ ಬೇಲ್ ಸಿಕ್ಕಿತ್ತು. ಈಗ ವಾಪಸ್ ಜೈಲಿಗೆ ಹೋಗ್ತಾರಾ ಅಥವಾ ನಿರ್ದೋಷಿ ಅನ್ನೋದು ಸಾಬೀತಾಗುತ್ತಾ ಮತ್ತು ಅವರ ಶಾಸಕ ಸ್ಥಾನ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತಾ ಇದೆ. ಒಂದೊಮ್ಮೆ ಹೈಪೋಥೆಟಿಕಲಿ ಸ್ಪೀಕಿಂಗ್, ಒಂದೊಮ್ಮೆ ಅವರು ಈ ಪ್ರಕರಣದಲ್ಲಿ ತೀರ್ಪು ಕೊಡ್ತೀನಿ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಗಿಬಾಗ್ಲಿದ್ದಕ್ಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡೋಣ ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು. ಶೀಟಲ್ಲಿ ತಾವು ಕೊಲೆ ಆರೋಪಿಗಳ ಜೊತೆ ಸಭೆ ನಡೆಸಿದ್ರೆ ಈಗ ಅದೆಲ್ಲ ನೋಡಲಿ, ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ. ಆಮೇಲೆ ನ್ಯಾಯ ಅದ್ರ ವಿರುದ್ಧ ನಾವು ಮಾತಾಡೋಕ್ಕಾಗುತ್ತೆ ಏನಾದರೂ? ನಾನು ಯಾವುದೂ ಮಾತಾಡೋಕ್ಕಾಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಇವತ್ತು ತೀರ್ಪು ಕೊಡ್ತೀನಿ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಗಿಬಾಗ್ಲಿದ್ದಕ್ಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡೋಣ ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು. ಶೀಟಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ. ನಾಗೇಶ್, ಎಷ್ಟೊತ್ತಿಗೆ ತೀರ್ಪು ಬರೋ ಸಾಧ್ಯತೆ ಇದೆ? ಮಮತಾ, ಅಂದ್ರೆ ಧಾರವಾಡದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದಂಥ ಯೋಗೇಶ್ ಗೌಡ ಕೊಲೆ ಪ್ರಕರಣದ 21 ಆರೋಪಿಗಳ ಬಹುಶಃ ಇಂದು ನಿರ್ಧಾರವಾಗಲಿದೆ. ಕಾಂಗ್ರೆಸ್ ಶಾಸಕರಾಗಿರುವಂಥ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 21 ಆರೋಪಿಗಳ ಬಹುಶಃ ಇವತ್ತು 11:30 ಸುಮಾರಿಗೆ ನಿರ್ಧಾರವಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಕಳೆದ 9ನೇ ತಾರೀಕೆ ತೀರ್ಪು ಪ್ರಕಟವಾಗಬೇಕಾಯಿತು. ಕೆಲವೊಂದು ಲಿಖಿತ ದಾಖಲಾತಿಗಳನ್ನು ನೋಡುವ ಉದ್ದೇಶದಿಂದ ಇವತ್ತು ತೀರ್ಪು ಪ್ರಕಟ ಮಾಡುವ ಒಂದು ಆದೇಶ ನೀಡಿತ್ತು. ಹಾಗಾಗಿ ಈಗಾಗಲೇ ಕೋರ್ಟ್ ಹಾಲ್ಗೆ ವಿನಯ್ ಕುಲಕರ್ಣಿ ಕೂಡ ಆಗಮಿಸಿರುವಂಥದ್ದು. 11:30 ನಂತರ ಈ ಒಂದು ಪ್ರಕರಣದಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಶಿಕ್ಷೆ ಪ್ರಕಟವಾಗುತ್ತಾ ಅಥವಾ ತೀರ್ಪಿನಿಂದ ನಿರ್ದೋಷಿ ಆಗ್ತಾರಾ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿರುವಂಥ ವಿಚಾರ ಆಗಿದೆ. ಈಗಾಗಲೇ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ 21 ಜನ ಆರೋಪಿಗಳು ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಹಾಗಾಗಿ ಅವರೆಲ್ಲರೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾದ ಬಳಿಕ ಆರೋಪಿಗಳ ಪಾತ್ರ ಏನು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಅದನ್ನ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನ ಆಗತ್ತೆ. ಅದಾದ ಬಳಿಕ ನಿರ್ದೋಷಿನೋ ದೋಷಿನೋ ಅನ್ನುವಂಥ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ನಾವು ಹೇಳ್ತಾ ಇದ್ವಲ್ಲ, ಜಮೀನು ವ್ಯಾಜ್ಯದ ರೂಪದಲ್ಲಿ ಬಿಂಬಿತ ಆಗಿದ್ದ ಪ್ರಕರಣದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ 2019ರಲ್ಲಿ.